ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ
ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ ನಿಧಿ ಆಸೆಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಡೋದಕ್ಕೆ ಪೋಷಕರು ಪೂಜೆ ಮಾಡಿರುವಂತಹ ಘಟನೆ ನಡೆದಿದೆ. ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿರೋದು. 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು ಪೋಷಕರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಆನಂತರ ಅಪರಿಚಿತರು ಯಾರೋ ಸಹಾಯವಾಣಿ ಕರೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆ ನಡೆಸಿದ್ರೆ ಮಗುವನ್ನ ಬಲಿ ಕೊಡೋದಕ್ಕೆಲ್ಲ ಪೂಜೆಗಳನ್ನ